ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿಯಂತೆ 2018ರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡೆದಿದ್ದ ಅನ್ಸಾನ್ ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ. ಇದೇ ಪಾಪಿ ಉಗ್ರ ಅನ್ಸಾನ್ ಶೇಖ್ ಅವರಿಗೆ ಆತನಿಗೆ ಸೇರಿರುವಂತಹ ಒಂದು ಮನೆ ಈಗ ಉಡೀಸಾಗಿದೆ. ನೋಡಿ, ಈತನಿಗೆ ಸೇರಿರುವಂತಹ ಮನೆ ಈಗ ಉಡೀಸಾಗಿದೆ. ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯ ಕಣ್ತಪ್ಪಿಸಿ ಅದು ಹೇಗೋ ಐಡಿಯಾ ಮಾಡಿಬಿಟ್ಟು ಈತ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿ ಪಡೆದಿದ್ದಾನೆ. 2018ರಲ್ಲೇ ಈತ ದೊಡ್ಡ PhD ಮಾಡಿದ ಒಂಥರ ತರಬೇತಿ ಈತನಿಗೆ ಬೇರೆ. ಬಾಂಬ್ ಬಿಡೋದು, ಯಾರಿಗೂ ಅಮಾಯಕರ ಮೇಲೆ ಹತ್ಯೆ ಮಾಡೋದು ಅವರನ್ನ. ನೋಡಿ, ಆತನ ಮನೆಗೆ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ ಅಂತ ಗೊತ್ತಾಗ್ತಾ ಇದೆ. ಇದೇ ಅನ್ಸಾನ್ ಶೇಖ್ ಆತನಿಗೆ ಸೇರಿರುವಂತಹ ಒಂದು ಮನೆ ಕೂಡ ಈಗ ಫುಲ್ ಕೊಲಾಪ್ಸ್ ಆಗಿ ಹೋಗಿದೆ, ಉಡೀಸ್ ಮಾಡಲಾಗಿದೆ. ಭಾರತೀಯ ಸೇನಾ ಅಧಿಕಾರಿಗಳು ಈತನ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ಶೋಧದ ಸಮಯದಲ್ಲಿ ನೋಡಿ, ಒಂದು IED ಕೂಡ ಪತ್ತೆಯಾಗಿದೆ. ಸ್ಥಳದಲ್ಲೇ IED ನಾಶಪಡಿಸಿದ್ದಾರೆ ಅಧಿಕಾರಿಗಳು. IED ಸ್ಥಳಾಂತರಿಸುವುದು ಅಪಾಯಕಾರಿ, ಹೀಗಾಗಿ IEDಯನ್ನ ಸ್ಫೋಟಿಸಿದ್ದಾರೆ ಅಧಿಕಾರಿಗಳು. ಅದು ಇನ್ ಕೇಸ್ ಏನಾದರೂ ಜಸ್ಟ್ ಶೇಕ್ ಆದ್ರೆ ಸಾಕು, ಈ IED ಅದು ಸ್ಫೋಟಗೊಳ್ಳುತ್ತೆ. ಈತ ಮನೆಯಲ್ಲೇ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾನೆ. ಅದು ಎಲ್ಲ ಹಾಕೋಕೆ ಇಟ್ಕೊಂಡಿದ್ದಾನ ಮಹಾಪಾಪಿ. ಈಗ ಆತನ ಮನೆ ಧ್ವಂಸವಾಗಿ ಹೋಗಿದೆ. ಆ IED ಕೂಡ ಪತ್ತೆ ಆಯಿತು. ಇದೇ ಸಂದರ್ಭದಲ್ಲಿ ಸ್ಥಳದಲ್ಲೇ IEDಯನ್ನ ನಾಶಪಡಿಸಿದ್ದಾರೆ ಅಧಿಕಾರಿಗಳು. IED ಸ್ಥಳಾಂತರಿಸುವುದು ಅಪಾಯಕಾರಿ ಹಿನ್ನೆಲೆಯಲ್ಲಿ IEDಯನ್ನ ಅಲ್ಲೇ ಸ್ಫೋಟಗೊಳಿಸಿದ್ದಾರೆ. ಒಂದು ಕಡೆಯಲ್ಲಿ ನೀವು ನೋಡ್ತಾ ಇರಬಹುದು ಆತನ ಫೋಟೋ, ಯಾರಾತ. ಇನ್ನೊಂದು ಕಡೆಯಲ್ಲಿ ಆತನ ಮನೆ ಸಂಪೂರ್ಣವಾಗಿ ಧ್ವಂಸಗೊಳಿಸಿರುವಂತಹ ದೃಶ್ಯ. ಪೆಹಲ್ಗಾಂವ್ ಭಯೋತ್ಪಾದಕ ದಾಳಿಯ ಈತಂದು ಕೂಡ ಕೈವಾಡ ಇದೆ. ಈ ಹಿನ್ನೆಲೆಯಲ್ಲಿ ಆತನ ಮನೆ ಸಂಪೂರ್ಣವಾಗಿ ಧ್ವಂಸವಾಗಿದೆ. LET ಸಕ್ರಿಯ ಭಯೋತ್ಪಾದಕ. ಏನ್ ಹೇಳೋಕಲ್ಲ, ಇವರಿಗೆಲ್ಲ ದೊಡ್ಡ ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರು, ಹಾಗೆ ವಿಜ್ಞಾನಿಗಳು, PhD ಆದವರು, ಲೆಕ್ಚರು, ಆ ತರ ಮಾಡೋದು ಪೂರಾ ಹಲ್ಕಟ್ ಕೆಲಸ. ಭಯೋತ್ಪಾದನೆ ಇವರ ರಕ್ತದಲ್ಲೇ, ಹುಡ್ತಾ ರಕ್ತದಲ್ಲೇ ಬಂದಿದೆ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿಯಂತೆ 2018ರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡೆದಿದ್ದ ಅನ್ಸಾನ್ ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ. ಇದೇ ಪಾಪಿ ಉಗ್ರ ಅನ್ಸಾನ್ ಶೇಖ್ ಅವರಿಗೆ ಆತನಿಗೆ ಸೇರಿರುವಂತಹ ಒಂದು ಮನೆ ಈಗ ಉಡೀಸಾಗಿದೆ. ನೋಡಿ, ಈತನಿಗೆ ಸೇರಿರುವಂತಹ ಮನೆ ಈಗ ಉಡೀಸಾಗಿದೆ. ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯ ಕಣ್ತಪ್ಪಿಸಿ ಅದು ಹೇಗೋ ಐಡಿಯಾ ಮಾಡಿಬಿಟ್ಟು ಈತ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿ ಪಡೆದಿದ್ದಾನೆ. 2018ರಲ್ಲೇ ಈತ ದೊಡ್ಡ PhD ಮಾಡಿದ ಒಂಥರ ತರಬೇತಿ ಈತನಿಗೆ ಬೇರೆ. ಬಾಂಬ್ ಬಿಡೋದು, ಯಾರಿಗೂ ಅಮಾಯಕರ ಮೇಲೆ ಹತ್ಯೆ ಮಾಡೋದು ಅವರನ್ನ. ನೋಡಿ, ಆತನ ಮನೆಗೆ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ ಅಂತ ಗೊತ್ತಾಗ್ತಾ ಇದೆ. ಇದೇ ಅನ್ಸಾನ್ ಶೇಖ್ ಆತನಿಗೆ ಸೇರಿರುವಂತಹ ಒಂದು ಮನೆ ಕೂಡ ಈಗ ಫುಲ್ ಕೊಲಾಪ್ಸ್ ಆಗಿ ಹೋಗಿದೆ, ಉಡೀಸ್ ಮಾಡಲಾಗಿದೆ. ಭಾರತೀಯ ಸೇನಾ ಅಧಿಕಾರಿಗಳು ಈತನ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ಶೋಧದ ಸಮಯದಲ್ಲಿ ನೋಡಿ, ಒಂದು IED ಕೂಡ ಪತ್ತೆಯಾಗಿದೆ. ಸ್ಥಳದಲ್ಲೇ IED ನಾಶಪಡಿಸಿದ್ದಾರೆ ಅಧಿಕಾರಿಗಳು. IED ಸ್ಥಳಾಂತರಿಸುವುದು ಅಪಾಯಕಾರಿ, ಹೀಗಾಗಿ IEDಯನ್ನ ಸ್ಫೋಟಿಸಿದ್ದಾರೆ ಅಧಿಕಾರಿಗಳು. ಅದು ಇನ್ ಕೇಸ್ ಏನಾದರೂ ಜಸ್ಟ್ ಶೇಕ್ ಆದ್ರೆ ಸಾಕು, ಈ IED ಅದು ಸ್ಫೋಟಗೊಳ್ಳುತ್ತೆ. ಈತ ಮನೆಯಲ್ಲೇ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾನೆ. ಅದು ಎಲ್ಲ ಹಾಕೋಕೆ ಇಟ್ಕೊಂಡಿದ್ದಾನ ಮಹಾಪಾಪಿ. ಈಗ ಆತನ ಮನೆ ಧ್ವಂಸವಾಗಿ ಹೋಗಿದೆ. ಆ IED ಕೂಡ ಪತ್ತೆ ಆಯಿತು. ಇದೇ ಸಂದರ್ಭದಲ್ಲಿ ಸ್ಥಳದಲ್ಲೇ IEDಯನ್ನ ನಾಶಪಡಿಸಿದ್ದಾರೆ ಅಧಿಕಾರಿಗಳು. IED ಸ್ಥಳಾಂತರಿಸುವುದು ಅಪಾಯಕಾರಿ ಹಿನ್ನೆಲೆಯಲ್ಲಿ IEDಯನ್ನ ಅಲ್ಲೇ ಸ್ಫೋಟಗೊಳಿಸಿದ್ದಾರೆ. ಒಂದು ಕಡೆಯಲ್ಲಿ ನೀವು ನೋಡ್ತಾ ಇರಬಹುದು ಆತನ ಫೋಟೋ, ಯಾರಾತ. ಇನ್ನೊಂದು ಕಡೆಯಲ್ಲಿ ಆತನ ಮನೆ ಸಂಪೂರ್ಣವಾಗಿ ಧ್ವಂಸಗೊಳಿಸಿರುವಂತಹ ದೃಶ್ಯ. ಪೆಹಲ್ಗಾಂವ್ ಭಯೋತ್ಪಾದಕ ದಾಳಿಯ ಈತಂದು ಕೂಡ ಕೈವಾಡ ಇದೆ. ಈ ಹಿನ್ನೆಲೆಯಲ್ಲಿ ಆತನ ಮನೆ ಸಂಪೂರ್ಣವಾಗಿ ಧ್ವಂಸವಾಗಿದೆ. LET ಸಕ್ರಿಯ ಭಯೋತ್ಪಾದಕ. ಏನ್ ಹೇಳೋಕಲ್ಲ, ಇವರಿಗೆಲ್ಲ ದೊಡ್ಡ ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರು, ಹಾಗೆ ವಿಜ್ಞಾನಿಗಳು, PhD ಆದವರು, ಲೆಕ್ಚರು, ಆ ತರ ಮಾಡೋದು ಪೂರಾ ಹಲ್ಕಟ್ ಕೆಲಸ. ಭಯೋತ್ಪಾದನೆ ಇವರ ರಕ್ತದಲ್ಲೇ, ಹುಡ್ತಾ ರಕ್ತದಲ್ಲೇ ಬಂದಿದೆ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿಯಂತೆ
2018ರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡೆದಿದ್ದ ಅನ್ಸಾನ್ ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ ಇದೇ ಪಾಪಿ ಉಗ್ರ. ಅನ್ಸಾನ್ ಶೇಖ್ ಅವರಿಗೆ ಆತನಿಗೆ ಸೇರಿರುವಂತಹ ಒಂದು ಮನೆ ಈಗ ಉಡೀಸಾಗಿದೆ. ನೋಡಿ, ಈತನಿಗೆ ಸೇರಿರುವಂತಹ ಮನೆ ಈಗ ಉಡೀಸಾಗಿದೆ. ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯ ಕಣ್ತಪ್ಪಿಸಿ ಅದು ಹೇಗೋ ಐಡಿಯಾ ಮಾಡಿಬಿಟ್ಟು ಈತ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿ ಪಡೆದಿದ್ದಾನೆ. 2018ರಲ್ಲೇ ಈತ ದೊಡ್ಡ PhD ಮಾಡಿದೊಂಥರ ತರಬೇತಿ ಈತನಿಗೆ ಬೇರೆ. ಬಾಂಬ್ ಬಿಡೋದು, ಯಾರಿಗೂ ಅಮಾಯಕರ ಮೇಲೆ ಹತ್ಯೆ ಮಾಡೋದು ಅವರನ್ನ. ನೋಡಿ, ಆತನ ಮನೆಗೆ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿಯೊಳಗೆ ನುಸುಳಿದ ಅಂತ ಗೊತ್ತಾಗ್ತಾ ಇದೆ. ಇದೇ ಅನ್ಸಾನ್ ಶೇಖ್ ಆತನಿಗೆ ಸೇರಿರುವಂತಹ ಒಂದು ಮನೆ ಕೂಡ ಈಗ ಫುಲ್ ಕೊಲಾಪ್ಸ್ ಆಗಿ ಹೋಗಿದೆ, ಉಡೀಸ್ ಮಾಡಲಾಗಿದೆ. ಭಾರತೀಯ ಸೇನಾ ಅಧಿಕಾರಿಗಳು ಈತನ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ಶೋಧದ ಸಮಯದಲ್ಲಿ ನೋಡಿ, ಒಂದು ಐಇಡಿ ಕೂಡ ಪತ್ತೆಯಾಗಿದೆ. ಸ್ಥಳದಲ್ಲೇ ಐಇಡಿ ನಾಶಪಡಿಸಿದ್ದಾರೆ ಅಧಿಕಾರಿಗಳು. ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ, ಹೀಗಾಗಿ ಐಇಡಿಯನ್ನ ಸ್ಫೋಟಿಸಿದ್ದಾರೆ ಅಧಿಕಾರಿಗಳು. ಅದು ಇನ್ ಕೇಸ್ ಏನಾದ್ರೂ ಜಸ್ಟ್ ಶೇಕ್ ಆದ್ರೆ ಸಾಕು, ಈ ಐಇಡಿ ಅದು ಸ್ಫೋಟಗೊಳ್ಳುತ್ತೆ. ಈತ ಮನೆಯಲ್ಲೇ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾನೆ. ಅದು ಎಲ್ಲ ಹಾಕೋಕೆ ಇಟ್ಕೊಂಡಿದ್ದಾನ ಮಹಾಪಾಪಿ. ಈಗ ಆತನ ಮನೆ ಧ್ವಂಸವಾಗಿ ಹೋಗಿದೆ. ಆ ಐಇಡಿ ಕೂಡ ಪತ್ತೆ ಆಯಿತು. ಇದೇ ಸಂದರ್ಭದಲ್ಲಿ ಸ್ಥಳದಲ್ಲೇ ಐಇಡಿಯನ್ನ ನಾಶಪಡಿಸಿದ್ದಾರೆ ಅಧಿಕಾರಿಗಳು. ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ ಹಿನ್ನೆಲೆಯಲ್ಲಿ ಐಇಡಿಯನ್ನ ಅಲ್ಲೇ ಸ್ಫೋಟಗೊಳಿಸಿದ್ದಾರೆ. ಒಂದು ಕಡೆಯಲ್ಲಿ ನೀವು ನೋಡ್ತಾ ಇರಬಹುದು ಆತನ ಫೋಟೋ, ಯಾರಾತ. ಇನ್ನೊಂದು ಕಡೆಯಲ್ಲಿ ಆತನ ಮನೆ ಸಂಪೂರ್ಣವಾಗಿ ಧ್ವಂಸಗೊಳಿಸಿರುವಂತಹ ದೃಶ್ಯ. ಪೆಹಲ್ಗಾಂವ್ ಭಯೋತ್ಪಾದಕ ದಾಳಿಯ ಈತಂದು ಕೂಡ ಕೈವಾಡ ಇದೆ. ಈ ಹಿನ್ನೆಲೆಯಲ್ಲಿ ಆತನ ಮನೆ ಸಂಪೂರ್ಣವಾಗಿ ಧ್ವಂಸವಾಗಿದೆ. LET ಸಕ್ರಿಯ ಭಯೋತ್ಪಾದಕ. ಏನ್ ಹೇಳೋಕಲ್ಲ, ಇವರಿಗೆಲ್ಲ ದೊಡ್ಡ ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರು, ಹಾಗೆ ವಿಜ್ಞಾನಿಗಳು, PhD ಆದವರು, ಲೆಕ್ಚರು, ಆ ತರ ಮಾಡೋದು ಪೂರಾ ಹಲ್ಕಟ್ ಕೆಲಸ. ಭಯೋತ್ಪಾದನೆ ಇವರ ರಕ್ತದಲ್ಲೇ, ಹುಡ್ತಾ ರಕ್ತದಲ್ಲೇ ಬಂದಿದೆ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿಯಂತೆ 2018ರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡೆದಿದ್ದ ಅನ್ಸಾನ್ ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ ಇದೇ ಪಾಪಿ ಉಗ್ರ. ಅನ್ಸಾನ್ ಶೇಖ್ ಅವರಿಗೆ ಆತನಿಗೆ ಸೇರಿರುವಂತಹ ಒಂದು ಮನೆ ಈಗ ಉಡೀಸಾಗಿದೆ. ನೋಡಿ, ಈತನಿಗೆ ಸೇರಿರುವಂತಹ ಮನೆ ಈಗ ಉಡೀಸಾಗಿದೆ. ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯ ಕಣ್ತಪ್ಪಿಸಿ ಅದು ಹೇಗೋ ಐಡಿಯಾ ಮಾಡಿಬಿಟ್ಟು ಈತ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿ ಪಡೆದಿದ್ದಾನೆ. 2018ರಲ್ಲೇ ಈತ ದೊಡ್ಡ PhD ಮಾಡಿದೊಂಥರ ತರಬೇತಿ ಈತನಿಗೆ ಬೇರೆ. ಬಾಂಬ್ ಬಿಡೋದು, ಯಾರಿಗೂ ಅಮಾಯಕರ ಮೇಲೆ ಹತ್ಯೆ ಮಾಡೋದು ಅವರನ್ನ. ನೋಡಿ, ಆತನ ಮನೆಗೆ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿಯೊಳಗೆ ನುಸುಳಿದ ಅಂತ ಗೊತ್ತಾಗ್ತಾ ಇದೆ. ಇದೇ ಅನ್ಸಾನ್ ಶೇಖ್ ಆತನಿಗೆ ಸೇರಿರುವಂತಹ ಒಂದು ಮನೆ ಕೂಡ ಈಗ ಫುಲ್ ಕೊಲಾಪ್ಸ್ ಆಗಿ ಹೋಗಿದೆ, ಉಡೀಸ್ ಮಾಡಲಾಗಿದೆ. ಭಾರತೀಯ ಸೇನಾ ಅಧಿಕಾರಿಗಳು ಈತನ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ಶೋಧದ ಸಮಯದಲ್ಲಿ ನೋಡಿ, ಒಂದು ಐಇಡಿ ಕೂಡ ಪತ್ತೆಯಾಗಿದೆ. ಸ್ಥಳದಲ್ಲೇ ಐಇಡಿ ನಾಶಪಡಿಸಿದ್ದಾರೆ ಅಧಿಕಾರಿಗಳು. ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ, ಹೀಗಾಗಿ ಐಇಡಿಯನ್ನ ಸ್ಫೋಟಿಸಿದ್ದಾರೆ ಅಧಿಕಾರಿಗಳು. ಅದು ಇನ್ ಕೇಸ್ ಏನಾದ್ರೂ ಜಸ್ಟ್ ಶೇಕ್ ಆದ್ರೆ ಸಾಕು, ಈ ಐಇಡಿ ಅದು ಸ್ಫೋಟಗೊಳ್ಳುತ್ತೆ. ಈತ ಮನೆಯಲ್ಲೇ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾನೆ. ಅದು ಎಲ್ಲ ಹಾಕೋಕೆ ಇಟ್ಕೊಂಡಿದ್ದಾನ ಮಹಾಪಾಪಿ. ಈಗ ಆತನ ಮನೆ ಧ್ವಂಸವಾಗಿ ಹೋಗಿದೆ. ಆ ಐಇಡಿ ಕೂಡ ಪತ್ತೆ ಆಯಿತು. ಇದೇ ಸಂದರ್ಭದಲ್ಲಿ ಸ್ಥಳದಲ್ಲೇ ಐಇಡಿಯನ್ನ ನಾಶಪಡಿಸಿದ್ದಾರೆ ಅಧಿಕಾರಿಗಳು. ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ ಹಿನ್ನೆಲೆಯಲ್ಲಿ ಐಇಡಿಯನ್ನ ಅಲ್ಲೇ ಸ್ಫೋಟಗೊಳಿಸಿದ್ದಾರೆ. ಒಂದು ಕಡೆಯಲ್ಲಿ ನೀವು ನೋಡ್ತಾ ಇರಬಹುದು ಆತನ ಫೋಟೋ, ಯಾರಾತ. ಇನ್ನೊಂದು ಕಡೆಯಲ್ಲಿ ಆತನ ಮನೆ ಸಂಪೂರ್ಣವಾಗಿ ಧ್ವಂಸಗೊಳಿಸಿರುವಂತಹ ದೃಶ್ಯ. ಪೆಹಲ್ಗಾಂವ್ ಭಯೋತ್ಪಾದಕ ದಾಳಿಯ ಈತಂದು ಕೂಡ ಕೈವಾಡ ಇದೆ. ಈ ಹಿನ್ನೆಲೆಯಲ್ಲಿ ಆತನ ಮನೆ ಸಂಪೂರ್ಣವಾಗಿ ಧ್ವಂಸವಾಗಿದೆ. LET ಸಕ್ರಿಯ ಭಯೋತ್ಪಾದಕ. ಏನ್ ಹೇಳೋಕಲ್ಲ, ಇವರಿಗೆಲ್ಲ ದೊಡ್ಡ ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರು, ಹಾಗೆ ವಿಜ್ಞಾನಿಗಳು, PhD ಆದವರು, ಲೆಕ್ಚರು, ಆ ತರ ಮಾಡೋದು ಪೂರಾ ಹಲ್ಕಟ್ ಕೆಲಸ. ಭಯೋತ್ಪಾದನೆ ಇವರ ರಕ್ತದಲ್ಲೇ, ಹುಡ್ತಾ ರಕ್ತದಲ್ಲೇ ಬಂದಿದೆ.